ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರಾಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಆವೃತ್ತಿ ಬಹು ಅನುಕ್ರಮವಾಗಿ ರೇಖಾಖಂಡಗಳಿಂದ ಸೇರಿಸುವಂತಹ ನಕ್ಷೆ. ಸೊ ಇದನ್ನ ನಾವೇನಂತ ಹೇಳ್ತೇವೆ? ಆವೃತ್ತಿ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಓಕೆ, ಸೊ ಯಾವ ರೀತಿ ವ್ಯಾಖ್ಯಾನಿಸಬಹುದು? ಆವೃತ್ತಿ ವಿತರಣೆಯ ಪ್ರತಿ ವರ್ಗಾಂತರದ ಮಧ್ಯ ಗಳನ್ನು ಅನುಕ್ರಮವಾಗಿ ರೇಖಾಖಂಡಗಳಿಂದ, ಸೊ ಈ ರೀತಿ ನೋಡಿ, ಈ ಪಾಯಿಂಟ್ಸ್ ಇದೆ ಅಲ್ವಾ? ಸೊ ನೋಡಿ 6 ಇದು ಹೇಗ್ ಬಂದಿದೆ? ವರ್ಗಾಂತರದ ಮಧ್ಯಬಿಂದು. ಸೊ ಈ ಮಧ್ಯಬಿಂದು ಪ್ಲಸ್ ಈ ಒಂದು ಫ್ರೀಕ್ವೆನ್ಸಿ, ಇದನ್ನ ಜಾಯಿನ್ ಮಾಡಿದಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸೊ ಎಲ್ಲ ಪಾಯಿಂಟ್ ಗಳನ್ನ ನಾವೇನ್ ಮಾಡಿದ್ದೇವೆ? ರೇಖಾಖಂಡಗಳು. ಸೊ ಎಲ್ಲದನ್ನ ಜಾಯಿನ್ ಮಾಡಿದ್ದೇವೆ ಅಲ್ವಾ? ಸೊ ಇದನ್ನ ನಾವೇನಂತೀವಿ? ಪ್ರತಿ ವರ್ಗಾಂತರದ ಮಧ್ಯ ಬಿಂದುವನ್ನ ಮತ್ತು ಆಯಾ ಆವೃತ್ತಿಯನ್ನ ಸೊ ಅನುಕ್ರಮವಾಗಿ ರೇಖಾಖಂಡಗಳಿಂದ ಏನ್ ಮಾಡ್ತೇವೆ? ಅದನ್ನ ಸೇರಿಸ್ತೇವೆ ಅಲ್ವಾ? ಸೊ ರೇಖಾಖಂಡಗಳಿಂದ ಸೇರಿಸಿದ ನಕ್ಷೆ. ಓಕೆ, ಸೊ ಸೇರಿಸಿದಾಗ ಒಂದು ನಕ್ಷೆ ಸಿಗತ್ತೆ. ಸೊ ಇದನ್ನ ನಾವೇ ಏನಂತ ಹೇಳ್ತೇವೆ? ಆವೃತ್ತಿ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಹಿಸ್ಟೋಗ್ರಾಮ್ಗಿಂತ ಹೇಗ್ ಭಿನ್ನವಾಗಿದೆ ಇದು? ಸೊ ಆವೃತ್ತಿ ಬಹುಭುಜಾಕೃತಿಯು ರೇಖಾಖಂಡಗಳಿಂದ ಕೂಡಿದ ವಕ್ರರೇಖೆಯನ್ನ ಪ್ರತಿನಿಧಿಸುವಂತಹ ರೇಖೆ. ಬಟ್ ಹಿಸ್ಟೋಗ್ರಾಮ್ ಏನಾಗಿದೆ ಹೇಳಿ? ದತ್ತಾಂಶಗಳು ಅನುಕ್ರಮ ಆಯತಗಳ ನಡುವೆ ಯಾವುದೇ ಅಂತರವಿಲ್ಲದೆ ಏನಾಗತ್ತೆ? ಜೋಡಣೆಯಾಗಿರತ್ತೆ ಅಲ್ವಾ? ಸೊ ಇದು ರೇಖೆಗಳಿಂದ ಆವೃತವಾಗಿರತ್ತೆ. ಅಲ್ಲೇನಾಗಿರತ್ತೆ ಹೇಳಿ? ಆಯತದು ಬಾಕ್ಸ್ ತರ ಬರುತ್ತಲ್ವಾ? ಸೊ ಆ ರೀತಿ ನಾವು ದತ್ತಾಂಶಗಳನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇದು ಈ ರೀತಿಯಲ್ಲಿ ಭಿನ್ನವಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆವೃತ್ತಿ ಬಹುಭುಜಾಕೃತಿಯು ರೇಖಾಖಂಡಗಳಿಂದ ಕೂಡಿದ ವಕ್ರ ರೇಖೆಯನ್ನು ಪ್ರತಿನಿಧಿಸುವ ನಕ್ಷೆಯಾಗಿದ್ದು ಹಿಸ್ಟೋಗ್ರಾಮ್ ಏನಾಗಿದೆ ಹೇಳಿ? ಹಿಸ್ಟೋಗ್ರಾಮ್ ದತ್ತಾಂಶಗಳನ್ನ ಅನುಕ್ರಮ ಆಯತಗಳ ನಡುವೆ ಯಾವುದೇ ಅಂತರವಿಲ್ಲದ ಸ್ತಂಭಗಳಿಂದ ಪ್ರತಿನಿಧಿಸುವ ನಕ್ಷೆ ಆಗಿದೆ. ಓಕೆ, ಥ್ಯಾಂಕ್ ಯು.